GM ಅಂತಂದ್ಬಿಟ್ಟು ವೀರಸಂದ್ರದಿಂದ ಲಯನ್ ಚಾರಿಟೇಬಲ್ ಟ್ರಸ್ಟಿಂದ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮ ಇದನ್ನು ಚೆನ್ನಾಗಿ ಬಹಳ ವರ್ಷದಿಂದ ನಡೆಸ್ಕೊ ಬರ್ತಾ ಇದ್ದಾರೆ. ನಾವು ಸುಧಾ ನಮ್ಮ ತಂಗಿಗೆ ಒಂದು ಸ್ವಲ್ಪ ಕನ್ನಡಕ ಬೇಕು ಅಂತ ಅನ್ನೋ ಗಂಟೆ ಒಂದು ದಿನ ಮುಂಚೆಯಾಗಿ ಫೋನ್ ಮಾಡಿ ಕರೆಸ್ಕೊಂಡು ಇವತ್ತು ಚೆಕ್ ಮಾಡಿಸಿ ಅವ್ರಿಗೂ ಸುಧಾ ನಾನು ಮಂಜುನಾಥ ಕಡೆಯಿಂದ ಒಂದು ಕನ್ನಡಕ ಕೊಡಿಸಿ ಒಂದು ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಈ ಥರ ಮುಂದುವರಿಸ್ಕೊಂಡು ಎಲ್ಲ ಅದೇ ಥರ ಒಂಥರ ಮಾಡಿದ್ರೆ ನಮಗೂ ಒಂಥರ ಚೆನ್ನಾಗಿರ್ತದೆ. 4 ಜನ ಬಡವರು ಎತ್ತರಿಗೆ ಮುಂದೆ ಬರೋಕ್ಕೆ ಒಂದು ಅವಕಾಶ ಇರ್ತದೆ. ನೀವು ಇಲ್ಲೇ ಕರೆಸಿ ಎಲ್ಲ ನಮ್ಗೆ ಅನುಕೂಲ ಮಾಡಿಕೊಡ್ತಾವ್ರೆ. ನಮ್ಮನ್ನ ಸಾರ್ ಕರ್ಕೊಂಡೋಗಿದ್ರು ಒಂದು ಸಾರಿ ಹಾಸ್ಪಿಟ್ಲ್ಗೆ ಎಲ್ಲ ಚೆಕಪ್ ಮಾಡಿ ಕಳಿಸಿದ್ರು. ನಮ್ಗೆ ಅನುಕೂಲ ಚೆನ್ನಾಗಿದೆ. ದೂರ ಹೋಗೋಕ್ಕಾಗೋದಿಲ್ಲ. ಏನೋ ಪುಣ್ಯಾತ್ಮ ಒಳ್ಳೇದು ಮಾಡ್ತಾಯಿದ್ದಾನೆ. ನಮಗೆಲ್ಲ ಒಳ್ಳೇದಾಗ್ತದೆ. ಎಲ್ಲ ಕಾಯಿಲೆಗೂ ನೋಡಿಸ್ತಾವ್ರೆ. ಕೈ ಕಾಲು ನೋವುಕ, ಮಂಡೆ ನೋವುಕ, ಕಣ್ಣು ನೋವುಕ ಎಲ್ಲ ಚೆನ್ನಾಗಿ ನೋಡಿಸ್ತಾರಪ್ಪ. ನಮ್ಮ ಸರ್ ನಮಸ್ಕಾರ, ನಾವು ಈಶ್ವರ್ ಅಂತ. ಸರ್ ಇಂಥ ಒಂದು ಪ್ರೋಗ್ರಾಮ್ ಮಾಡೋದ್ರಿಂದ ಎಂಥ ಬಡವರಿಗೂ ಎಲ್ಲ ಜನಸಾಮಾನ್ಯ ಒಳ್ಳೆ ಅನುಕೂಲ ಆಗ್ತಾ ಇದೆ. ಯಾಕಂದರೆ ಕೆಲವರು ಇರ್ತಾರೆ, ಕೆಲವರು ಕಣ್ಣು ಕಾಣಿಸಲ್ಲ, ಕೆಲವು BP ಶುಗರ್ ಜಾಸ್ತಿ ಇರುತ್ತೆ, ಬೇರೆ ಕಡೆ ಹೋಗೋಕ್ಕಾಗಲ್ಲ. ಅಂತ ನಮ್ಮ ಲೆನ್ಸ್ ಕ್ಲಬ್ಲಿಂದ ನಮ್ಮ ಮಂಜುನಾಥ್ ಸರ್ ಮಾಡೋದೊಂದು ಸಹಾಯ ಎಂಥವ್ರಿಗೂ ಒಳ್ಳೆ ಅನುಕೂಲ ಆಗ್ತಾಯಿದೆ. ನಮ್ಮ ಮಂಜುನಾಥ್ ಸರ್ ಮಾಡ್ತಾ ಭಾಳ ವರ್ಷದಿಂದ ಇದೇ ಥರ ಕಂಟಿನ್ಯೂ ಆಗಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಎಂಥ ಬಡವ್ರಿಗೆ ಸಮೇತ ಒಳ್ಳೆ ಅನುಕೂಲ ಇದೆ. ಭಾರಿ ಸಮಸ್ಯೆ ಮಾಡ್ತಾರೆ. ಎಂಥ ಮುದುಕರು, ವಯಸ್ಸಾದ್ರು, ಹುಡುಗರು ಎಲ್ಲರಿಗೂ BP ಶುಗರ್ ಆಗಲಿ, ಕೈಕಾಲ ಕಣ್ಣು ಎಫೆಕ್ಟ್ ಆಗಿರೋದು. ಇವತ್ತು ಕೆಲಸರು ಕಣ್ಣು ಕಾಣ್ತಿರಲ್ಲ, ಅಂಥವ್ರಿಗೆ ಫಿಕ್ಸ್ ಕೊಟ್ಟಿದ್ದಾರೆ. ಅದು ಒಳ್ಳೆ ಅನುಕೂಲ ಆಗಿದೆ. ಇವತ್ತು ಅವ್ರ ಹೆಸರು ಪಕ್ಕ ಲೈಫ್ ನಿಂತು ಹೋಗುತ್ತೆ. ಇಂಥವ್ರಿಂದ ಕಣ್ಣು ಕಾಣ್ತಿರಲ್ಲ, ಮಂಜುನಾಥ್ ಸರ್ ಕಣ್ಣು ಕೊಡ್ತಾರೆ, ಒಂದು ಫಿಕ್ಸ್ ಕೊಟ್ಟಿದೆ. ಅದರಿಂದ ಅನುಕೂಲ ಆಗಿದೆ. ಕಣ್ಣು ಚೆನ್ನಾಗಿ ಕಾಣಿದೆ. ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತೇಳಿ ಒಳ್ಳೆ ಇದು ಮಾಡ್ತಾರೆ. ಅವ್ರ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಮಂಜುನಾಥ ಅಣ್ಣನವರು ತುಂಬ ಅನುಕೂಲ ಮಾಡಿದ್ದಾರೆ. ಎಲ್ಲ ಕಾರ್ಯಕೆಲಸಗಳನ್ನು ನೀಟಾಗಿ ನಗರಸಭೆಯಿಂದ ಕ್ಲೀನಾಗೆಲ್ಲ ಹೇಳಿದ್ದನ್ನು ನೀಟಾಗಿ ಮಾಡಿಕೊಡ್ತಾ ಇದ್ದಾರೆ. ಅವರಿಂದ ಎಲ್ಲ ಜನಕ್ಕೂ ಹೆಲ್ಪ್ ಆಗ್ತಾಯಿದೆ. ವೀರಸಂದ್ರ ಲಯನ್ ಚಾರಿಟೇಬಲ್ನ ಹಾಗೂ ಹೆಬ್ಬಗೋಡಿ ನಗರಸಭೆಯ 3ನೇ ವಾರ್ಡಿನ ಮಂಜುನಾಥ್ ಅವರು ಇಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿರುತ್ತಾರೆ. ಹಾಗೂ ಈ ವೀರಸಂದ್ರ ಗ್ರಾಮದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ಒಂದೇ ಅಂತಲ್ಲ ಎಲ್ಲ ಕಡು ಬಡವರಿಗೂ ಕೂಡ ಉತ್ತಮವಾದ ಒಂದು ಕೆಲಸವನ್ನು ಮಾಡಿಕೊಂಡು ಬಂದಿರುತ್ತಾರೆ. ಅವರಿಗೆ ದೇವರು ಆರೋಗ್ಯ, ಆಯುಷ್ಯ, ಸಂತೋಷವನ್ನು ಕೊಟ್ಟು ಸುಖವಾಗಿಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೆ. ಇದು ಒಳ್ಳೆ ಕೆಲಸ ಮಾಡಿಸ್ತಿದ್ದಾರೆ ಮಂಜಣ್ಣವರು. ಚೆನ್ನಾಗಿದೆ. ನಮ್ಮ ಅಮ್ಮಂಗೂ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇದೆ, ಹಾಗಾಗಿ ಉಚಿತವಾಗಿ ತೋರಿಸ್ತಾ ಇದ್ದಾರೆ. ವೀರಸಂದ್ರ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ PES ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಇಂದು ನಾವು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಿಬಿರದಲ್ಲಿ ಎಲ್ಲ ವಿಭಾಗದಿಂದ ಡಾಕ್ಟರ್ಸ್ ಬಂದಿದ್ದಾರೆ. ಅದೇ ರೀತಿ ಎಲ್ಲ ನಾಗರಿಕರು ಬಂದು ತುಂಬಾ ಚೆನ್ನಾಗಿ ಸ್ಪಂದಿಸುತ್ತಿದ್ದಾರೆ ಮತ್ತು ತಮ್ಮ ಸಮಸ್ಯೆಗಳನ್ನು ಹೇಳಿ ಅದಕ್ಕೆ ಪರಿಹಾರ ಪಡೆದುಕೊಳ್ಳುತ್ತಾರೆ. ಈ ಒಂದು ಶಿಬಿರದಲ್ಲಿ ನಾವು ಜನರಲ್ ಮೆಡಿಷನ್, ಮಕ್ಕಳ ವಿಭಾಗ, ಚರ್ಮ ರೋಗ, ಜನರಲ್ ಸರ್ಜರಿ, ಕೀಳು ಮತ್ತು ಮೂಳೆ, ಕಣ್ಣು ತಪಾಸಣೆ, ENT ಹಾಗೂ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಪಾಸಣೆ ಮತ್ತು ಹೆರಿಗೆ ಸೌಲಭ್ಯ ಸಂಪೂರ್ಣ ಉಚಿತವಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಮಾಡಿಕೊಡ್ತಾರೆ. ಹಾಗೆಯೇ ಈ ಒಂದು ಶಿಬಿರದಲ್ಲಿ ತೋರಿಸ್ಕೊಂಡವರಿಗೆ ಎಲ್ರಿಗೂ ಸಹ ಶಸ್ತ್ರಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ. ಮತ್ತು ಕೆಲವೊಂದು ಔಷಧಿಗಳನ್ನು ತೆಗೆದುಕೊಳ್ಬೇಕಾದ್ರೆ ಆದರೆ ಶಸ್ತ್ರಚಿಕಿತ್ಸೆ ತುಂಬ ಎಲ್ಲ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಮಾಡಲಾಗುತ್ತದೆ. ಹಾಗೆಯೇ ಈ ಒಂದು ಶಿಬಿರದಲ್ಲಿ ಮಾಡಲಿಕ್ಕೆ ಎಲ್ಲ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ಸಹ ತುಂಬಾ ಶ್ರಮಪಟ್ಟಿದ್ದಾರೆ. ಹಾಗೆಯೇ PES ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಸಹ ಬಂದು ತುಂಬಾ ಚೆನ್ನಾಗಿ ಎಲ್ಲ ಜನರ ಒಂದು ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ಒಂದು ಪರಿಹಾರವನ್ನು ಸಹ ಕೊಡಿಸುತ್ತಿದ್ದಾರೆ. ಹಾಗೆಯೇ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡು PES ಆಸ್ಪತ್ರೆ ವತಿಯಿಂದ ಒಂದು 5 ಮನೆಗೆ ಒಬ್ಬ ಡಾಕ್ಟ್ರಂತೆ ನೇಮಿಸಿ ಅವರ ಸಮಸ್ಯೆ ಕೇಳಿ ಆ ಕುಟುಂಬ 5 ಕುಟುಂಬದ ಏನು ಸಮಸ್ಯೆ ಬಂದರೂ ಒಬ್ಬರೇ ಡಾಕ್ಟರ್ ನೋಡೋಂಗೆ PES ಆಸ್ಪತ್ರೆಯನ್ನು ಸಹ ಮಾಡಲಾಗ್ತದೆ. ಹೀಗೆ ನಾವು ನಮ್ಮ ಟ್ರಸ್ಟ್ ಕಡೆಯಿಂದ ಇನ್ನೂ ಹಲವಾರು ಕಾರ್ಯಕ್ರಮಗಳು ಸಹ ಮಾಡಿದ್ದೇವೆ. ಇದೇ ರೀತಿ ಹಿಂದೆಯೂ ಸಹ ಮಾಡಿದ್ದೇವೆ. ಯಾಕಂದರೆ ಈ ಒಂದು ನಮ್ಮ ಭಾಗದಲ್ಲಿ ಹಲವಾರು ಕೂಲಿ ಕಾರ್ಮಿಕರು, ಬಡವರು ಮತ್ತು ಮಧ್ಯಮ ವರ್ಗದವರು ತುಂಬಾ ಜನ ಇದ್ದಾರೆ. ಯಾಕಂದರೆ ಅವರು ಕೆಲಸಕ್ಕೆ ಹೋಗ್ತಾರೆ. ಯಾಕಂದರೆ ಅವರು ಬೆಳಗ್ಗೆ ಸಾಯಂಕಾಲ ಬರ್ತಾರೆ. ಈ ಸಮಯದಲ್ಲಿ ಅವರು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಹ ತುಂಬಾ ಕಷ್ಟ ಆಗುತ್ತೆ. ಅಂದರೆ ನಾವು ಈ ಒಂದು ಶಿಬಿರವನ್ನು ಹಮ್ಮಿಕೊಳ್ಳೋದ್ರಿಂದ ಎಲ್ಲರೂ ಬಂದು ಈ ಶಿಬಿರದಲ್ಲಿ ತೋರಿಸ್ಕೊಂಡು ಏನೇ ಸಮಸ್ಯೆ ಇದ್ದರೂ ಸಹ ಅವರು ಈ ಒಂದು ಆಸ್ಪತ್ರೆಯಿಂದ ಅವರ ಲಾಭವನ್ನು ಪಡ್ಕೊತಾ ಇದ್ದಾರೆ. ಅದೇ ರೀತಿ ಏನಾದರೂ ಸಮಸ್ಯೆ ಇದ್ದರೆ ಅವರನ್ನು ಆಸ್ಪತ್ರೆ ಇಲ್ಲಿ PES ಆಸ್ಪತ್ರೆಯವರು ಬಂದು ನಾಳೆ ಬೆಳಗ್ಗೆ
ಅಂದರೆ ಸೋಮವಾರ ಬೆಳಗ್ಗೆ 8:30 ಇಲ್ಲಿ ಬಂದರೆ ಗೌರ್ಮೆಂಟ್ ಸ್ಕೂಲ್ ಹತ್ರ ಅವರೇ ಬಂದು ಕರ್ಕೊಂಡೋಗಿ ಅವರೇ ಚಿಕಿತ್ಸೆ ಸಹ ಕೊಡ್ತಾರೆ. ಅದೇ ರೀತಿ ಮುಖ್ಯವಾಗಿ ನಾವು ಒಂದು ಕಣ್ಣಿನ ಒಂದು ತಪಾಸಣೆ ಮಾಡಲಾಗ್ತದೆ. ಈ ಒಂದು ಶಿಬಿರದಲ್ಲಿ ನಾವು ಯಾವ ಕಣ್ಣಿಗೆ ಯಾವ ಒಂದು ಪವರ್ ಇದೆಯೋ ಆ ಪವರ್ ಕನ್ನಡಕವನ್ನು ಸಹ ನಾವು ಉಚಿತವಾಗಿ ನೀಡುತ್ತಿದ್ದೇವೆ. ಇದೇ ರೀತಿ ಸ್ಪಂದಿಸಿದ ಎಲ್ಲ ನಮ್ಮ ಸದಸ್ಯರು ಪದಾಧಿಕಾರಿಗಳು ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ರೀತಿ ನಮ್ಮ ಸಮಾಜ ಕಾರ್ಯ ಮುಂದೆಯೂ ಸಹ ಮುಂದುವರಿಯುತ್ತೆ. ನನ್ನ ಹೆಸರು ಮುಕುಂದ. ನಾನು ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿ ಹಾಗೂ ಹೆಬ್ಬಗೋಡಿ ನಗರಸಭಾ ಕಾಂಗ್ರೆಸ್ಸಿನ ಯುವ ಕಾಂಗ್ರೆಸ್ಸಿನ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಮ್ಮ ವೀರಸಂದ್ರ ಗ್ರಾಮದಲ್ಲಿ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನವರ ವತಿಯಿಂದ ಹಾಗೂ ನಮ್ಮ ಹೆಬ್ಬಗೋಡಿ ನಗರಸಭಾ ಸದಸ್ಯರಾದ 3ನೇ ವಾರ್ಡಿನ ಕೌನ್ಸಿಲರ್ ಆದಂತಹ ನಮ್ಮ ಮಂಜುನಾಥ್ರವರು, ನಮ್ಮ ಮಾವನವರು, ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವು ಅಂದರೆ ವೀರಸಂದ್ರ ಗ್ರಾಮದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದು ಹಾಗೂ ಇವರ ನೇತೃತ್ವದಲ್ಲಿ ಹಿಂದೆ ಇದೇ ರೀತಿ ಹಲವಾರು ಕಾರ್ಯಕ್ರಮಗಳು, ಅಂದರೆ ಇದು 8ನೇ ಒಂದು ಕಾರ್ಯಕ್ರಮವು ಅವರ ಒಂದು ನೇತೃತ್ವದಲ್ಲಿ ಆಯೋಜನೆಗೊಂಡಿರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ PS ವಿಶ್ವವಿದ್ಯಾಲಯ ಆಸ್ಪತ್ರೆಯವರು ಸಹಯೋಗ ನೀಡಿರುತ್ತಾರೆ. ಅವರ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವು ಇಂದು ಹಲವು ಸೌಲಭ್ಯಗಳೊಂದಿಗೆ ನೆರವೇರುತ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೀರಸಂದ್ರ ಗ್ರಾಮಸ್ಥರು ಭಾಳ ರೆಸ್ಪಾನ್ಸ್ ಮಾಡಿದ್ದಾರೆ. ಅನೇಕ ಜನ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ನುರಿತ ತಜ್ಞರ ಹತ್ರ ಹೇಳಿಕೊಂಡು ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಂಡು ಹೋಗುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ಕಣ್ಣಿನ ತಪಾಸಣೆಯನ್ನು ಸಹ ಮಾಡಿಸಲಾಗುತ್ತಿದೆ. ಆದರೆ ಕಣ್ಣಿನ ಯಾವುದೇ ಸಮಸ್ಯೆ ಇದ್ದಲ್ಲಿ ಶಸ್ತ್ರಚಿಕಿತ್ಸೆ ಹಾಗೂ ಕಣ್ಣಿನ ಸಮಸ್ಯೆ ಇದ್ದವರಿಗೆ ಉಚಿತವಾಗಿ ಕನ್ನಡಕವನ್ನು ಸಹ ವಿತರಿಸಲಾಗುತ್ತಿದೆ. ಅದು ನಮ್ಮ ವೀರಸಂದ್ರ ನಗರಸಭಾ ಸದಸ್ಯರಾದ ನಮ್ಮ ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ದೊಡ್ಡ ಮನಸ್ಸಿನಿಂದ ನೆರವು ನೀಡುತ್ತಿರುವಂತಹ ನಮ್ಮ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ನಮ್ಮ ನಗರಸಭಾ ಸದಸ್ಯರಾದ ನಮ್ಮ ಮಂಜುನಾಥ್ರವರಿಗೆ ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡುವಂತಹ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮವು ಯಶಸ್ವಿಗೊಳ್ಳಲು ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳ ಶ್ರಮ ಬಹಳ ಇದೆ. ಹಾಗೂ ನಮ್ಮ PS ಆಸ್ಪತ್ರೆಯ ಸಿಬ್ಬಂದಿ ವರ್ಗವೂ ಸಹ ಬಹಳ ಸಹಯೋಗ ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ಇಂದು ಕಾರ್ಯಕ್ರಮವು ಯಶಸ್ವಿಗೊಳ್ಳುತ್ತಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಬ್ಬಗೋಡಿ ನಗರಸಭೆ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ಹಾಗೂ ನಗರಸಭಾ ಸದಸ್ಯರುಗಳಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೋರುತ್ತಾ ಈ ಒಂದು ನನ್ನ 2 ಮಾತುಗಳಿಗೆ ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ. ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಉದ್ದೇಶ ಇದೆ, ಸಮಾಜ ಸೇವೆ ಮಾಡಬೇಕು ಅನ್ನೋದೇ ನಮ್ಮ ಮೈನ್ ಉದ್ದೇಶ ಆಗಿದೆ. ಇದು 8ನೇ ಒಂದು ಕಾರ್ಯಕ್ರಮ ಆಗಿದೆ. ವೀರಸಂದ್ರ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರು ಇವರ ಒಂದು ನೇತೃತ್ವದಲ್ಲಿ 8ನೇ ಕಾರ್ಯಕ್ರಮ ಇದು ಆಗ್ತಾಯಿದೆ. ಬಹಳ ಸರಳವಾಗಿದ್ರೂ ನೀಟಾಗಿ ಕೂಡಿ ಬರ್ತಾಯಿದೆ. ಮಂಜುನಾಥ್ ಅವರ ನೇತೃತ್ವದಲ್ಲಿ ಸುಮಾರು ಕಾರ್ಯಕ್ರಮಗಳು ಮೂಡಿ ಬಂದಿದ್ದಾವೆ. ಈ ಒಂದು ಕಾರ್ಯಕ್ರಮ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸುಮಾರು ಸಲ ಮಾಡಿದ್ದೀವಿ. ಇದು ಕೂಡ ಅದೇ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ತುಂಬ ಅದ್ಧೂರಿಯಾಗಿ ಮೂಡಿ ಬರ್ತಾಯಿದೆ. ವೈದ್ಯರ ಸಲಹೆಯೊಂದಿಗೆ ತುಂಬ ಅನುಕೂಲ. ಇಲ್ಲಿ ಕೂಲಿ ಕಾರ್ಮಿಕರು, ಬಡ ಜನರು, ಮಧ್ಯಮ ವರ್ಗದವರು ತುಂಬ ಜನ ಇದ್ದಾರೆ. ಅವ್ರಿಗೆ ಅನುಕೂಲ ಆಗಲಿ ಅನ್ನೋದೇ ಅವರ ಒಂದು ಸಮಾಜ ಆ ಒಂದು ಕಾರ್ಯಕ್ರಮ ತುಂಬ ನೀಟಾಗಿ ಕರೆಕ್ಟಾಗಿ ಬರ್ತಾಯಿದೆ. ಇನ್ನೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಿಗೆ ಮಾಡಲಿ, ಅದಕ್ಕೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊತಾ ಇದ್ವಿ. ವೀರಸಂದ್ರ ಲಯನ್ಸ್ ಚಾರಿಟಬಲ್ ಅಧ್ಯಕ್ಷರಾದ ಮಂಜಣ್ಣ ಅವರಿಗೆ ತುಂಬ ಹೃದಯದ ಒಂದು ನಮಸ್ಕಾರವನ್ನು ಹೇಳ್ತಾ ಇದ್ದೇವೆ. ನಮ್ಮ ಲಯನ್ಸ್ ಚಾರಿಟಬಲ್ ಸದಸ್ಯರು ಕೂಡ ಎಲ್ಲ ನಮ್ಮ ಸೇವೆಯನ್ನು ಎಲ್ಲ ಚೆನ್ನಾಗಿ ನೆರವೇರಿಸ್ತಾ ಇದ್ದಾರೆ. ಮತ್ತು ಹಾಸ್ಪಿಟ್ಲ್ ಅವರು PSC ಹಾಸ್ಪಿಟ್ಲ್ ಅವರು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ನಮ್ಮ PSC ಹಾಸ್ಪಿಟ್ಲ್ ಅವರು ಆರೋಗ್ಯದ ಮತ್ತು ಮಕ್ಕಳ ಮತ್ತು ಕೀಲು ಮತ್ತು ಗಂಟಲು ನೋವು ಏನೇ ಇದ್ದರೂ ಎಲ್ಲ ಸೌಲಭ್ಯವನ್ನು ಕೂಡ ಅವರು ಜನರಿಗೆ ಆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಆಗದಿದ್ದರೆ ಅಲ್ಲಿ ಆಸ್ಪತ್ರೆ ಕೂಡ ಕರ್ಕೊಂಡು ಹೋಗಿ ಅವರು ಮಾಡ್ತಾ ಇದ್ದಾರೆ. ಸೋಮವಾರರಂದು ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀರಿ. ಎಲ್ಲ ವೀರಸಂದ್ರದವರು ಮತ್ತು ನಮ್ಮ ಲಯನ್ಸ್ ಚಾರಿಟಬಲ್ ಅವರು PSC ಹಾಸ್ಪಿಟಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ದಿನ ವೀರಸಂದ್ರ ಗ್ರಾಮದಲ್ಲಿ
ವೀರಸಂದ್ರ ಲಯನ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಇದೇ ಗ್ರಾಮದ 3ನೇ ವಾರ್ಡಿನ ಹೆಬ್ಗೋಡಿ ನಗರಸಭೆ ಸದಸ್ಯರು ಮತ್ತು ವಕೀಲರಾದ ಎಂ ಮಂಜುನಾಥ್ರವರ ನೇತೃತ್ವದಲ್ಲಿ ಈ ದಿನ PES ವಿಶ್ವವಿದ್ಯಾಲಯ ಹಾಸ್ಪಿಟಲ್ ಅವರ ಸಹಯೋಗದೊಂದಿಗೆ ನುರಿತ ತಜ್ಞರಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಮಾಜದಲ್ಲಿ ಉತ್ತಮವಾದಂಥ ಕಾರ್ಯಕ್ರಮ ಎಂದರೆ ಇದು ತುಂಬ ಅತ್ಯಂತ ಅಗತ್ಯವಾದದ್ದು ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ. ಯಾಕೆಂದರೆ ಈ ಭಾಗದಲ್ಲಿ ವಾಸವಾಗಿರುವಂತಹ ಕೂಲಿ ಕಾರ್ಮಿಕರು, ಕಡು ಬಡವರು, ಮಧ್ಯಮ ವರ್ಗದ ಜನರು ಈ ಭಾಗದಲ್ಲಿ ವಾಸ ಮಾಡುತ್ತಿದ್ದು, ಇಂತಹ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಂಥ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಈ ಗ್ರಾಮದ 3ನೇ ವಾರ್ಡಿನ ಹೆಬ್ಗೋಡಿ ನಗರಸಭೆ ಸದಸ್ಯರಂಥ ಮಂಜುನಾಥ್ರವರು ಈ ಒಂದು ವೀರಸಂದ್ರ ಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಸುಮಾರು ಒಂದು ವರ್ಷಕ್ಕೆ 3ರಿಂದ 4 ಬಾರಿ ಇಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸುವಂಥ ಏಕೈಕ ವ್ಯಕ್ತಿ ಅಂದರೆ ನಾನು ಈ ಗ್ರಾಮದ 3ನೇ ವಾರ್ಡಿನ ನಗರಸಭೆ ಸದಸ್ಯರಂಥ ಮಂಜುನಾಥ್ರವರು ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳಲು ಬಯಸುತ್ತೇನೆ. ನಮ್ಮ ಸ್ನೇಹಿತರಾದಂಥ ಹೆಬ್ಗೋಡಿ ನಗರಸಭೆ ಮಂಜುನಾಥ್ರವರು ಮಾತು ಹೇಳ್ತಾರೆ, ನಾವು ಎಷ್ಟು ದಿನ ಬದುಕಿದ್ದೇವೆ ಎಂಬುದು ಮುಖ್ಯವಲ್ಲ, ನಾವು ಬದುಕಿದ್ದಂಥ ಸಮಯದಲ್ಲಿ ಎಷ್ಟು ಜನರ ನೆರವಿಗೆ ನಾವು ಸಂಕಷ್ಟದಲ್ಲಿ ಇದಕ್ಕೆ ನಾವು ಎಷ್ಟು ಜನಕ್ಕೆ ನಾವು ನೆರವಾಗಿದ್ದೇವೆಂಬ ಸತ್ಯವನ್ನು ಅರಿತು ಪ್ರತಿಯೊಬ್ಬರೂ ಸಹ ಈ ಒಂದು ಸಮಾಜದಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ನಾವು ತೊಡಗಿಸಿಕೊಳ್ಳಬೇಕೆಂದು ಈ ಒಂದು ಸಮಾಜದಲ್ಲಿ ಅವರು ಮನದಲ್ಲಿಟ್ಟುಕೊಟ್ಟು ಇಂಥ ಒಂದು ಸಮಾಜದಲ್ಲಿ ಪ್ರತಿ ಎಲ್ಲ ನಾಗರಿಕರಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಏಕೈಕ ವ್ಯಕ್ತಿ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಮಂಜುನಾಥ್ರವನ್ನು ಬಯಸುತ್ತೇನೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಇನ್ನೂ ಸಹ ಇಂದು ಉತ್ತಮವಾದಂಥ ಸಮಾಜದಲ್ಲಿ ಈ ಒಂದು ಗ್ರಾಮದಲ್ಲಿ ಇನ್ನೂ ಸಹ ಹೆಚ್ಚು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ಭಗವಂತ ಹೆಚ್ಚಿನ ಶಕ್ತಿ ಕೊಡಲೆಂದು ನಾನು ಮತ್ತೊಮ್ಮೆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತಾ, ಮತ್ತು ಒಂದು ಮುಖ್ಯವಾಗಿ ಒಂದು ಕಣ್ಣಿಗೆ ಸಂಬಂಧಪಟ್ಟಂತಹ ಒಂದು ಯಾವುದೇ ಥರದಲ್ಲಿ ಸಮಸ್ಯೆ ಇದ್ದರೆ ತಮ್ಮ ಸ್ವಂತ ಹಣದಿಂದ ಖರ್ಚಿದಂತ ಮಾಡಿದಂಥ ಇವತ್ತು ಉಚಿತವಾಗಿ ಕನ್ನಡಕವನ್ನು ನೀಡುತ್ತಿದ್ದಾರೆ. ಇಂಥ ವ್ಯಕ್ತಿ ನಮ್ಮ ವೀರಸಂದ್ರ ಗ್ರಾಮದಲ್ಲಿ ಸಿಗೋದು ಖಂಡಿತ ನಾವು ತುಂಬ ಪುಣ್ಯ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತಾ, ನಮ್ಮ ವೀರಸಂದ್ರ ಲಯನ್ ಚಾರಿಟಬಲ್ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು ಹಾಗೂ ಈ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಸಹ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ದಿವಸ ವೀರಸಂದ್ರ ಗ್ರಾಮದಲ್ಲಿ ನಮ್ಮ ನಗರಸಭೆಯ ಈ ವಾರ್ಡಿನ ಕೌನ್ಸಿಲರಾದ ನಮ್ಮ ಮಂಜುನಾಥ್ರವರು ಹಾಗೂ ಅವರ ಒಂದು ಬಳಗ ಏನಿದೆ ಈ ದಿವಸ ವೀರಸಂದ್ರ ಗ್ರಾಮದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ನಾವು ಅಂದರೆ PES ವತಿಯಿಂದ ಎಲ್ಲ ವಿಭಾಗದಿಂದ ನುರಿತ ವೈದ್ಯರ ತಂಡ ಇಲ್ಲಿ ಆಗಮಿಸಿದೆ. ಎಲ್ಲರೂ ಕೂಡ ಈ ಒಂದು ಶಿಬಿರದ ಉಪಯೋಗವನ್ನು ಪಡ್ಕೋಬೇಕು. ಹಾಗೆ ನಮ್ಮ PES ಆಸ್ಪತ್ರೆಯಲ್ಲಿ ದೊರೆತಕ್ಕಂಥ ಸೌಲಭ್ಯಗಳೇನಿದೆ, ಉಚಿತವಾದ ಡೆಲಿವರಿ, ಹಾಗೆ ಎಲ್ಲ ಬೇರೆ ಸರ್ಜರಿಗಳೇನಿದೆ ಎಲ್ಲನೂ ಕೂಡ ಉಚಿತವಾಗಿದ್ದು ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ ಮಾತ್ರ ತಗೋಬೇಕಾಗತ್ತೆ. ಹಾಗೆ ನಮ್ಮಲ್ಲಿ ವಾರ್ಡ್ದ ಶುಲ್ಕ, ಡಾಕ್ಟ್ರ್ ಶುಲ್ಕ, ಯಾವುದೇ ರೀತಿಯ ಹೆಚ್ಚುವರಿ ಶುಲ್ಕಗಳು ಇರೋದಿಲ್ಲ. ಹಾಗಾಗಿ ತಾವು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಜನತೆ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಮಾಡ್ಕೋಬೇಕು. ಹಾಗೆ ಈ ಒಂದು ಕಾರ್ಯಕ್ರಮಗಳು ಯಥೇಚ್ಛವಾಗಿ ಮಾಡ್ತಾ ಜನರ ಒಂದು ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ PES ಆಸ್ಪತ್ರೆಯಿಂದ ಈಗ 2ನೇ ಬಾರಿಗೆ ಅವರು ಈ ಒಂದು ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ. ಅದಕ್ಕೆ ಮೊದಲಿಗೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಅವರು ರೂಪಿಸಿ ಕೊಡ್ತಾ ಇದ್ದಾರೆ. ನಮ್ಮ ವೈದ್ಯರ ತಂಡ, ನಮ್ಮ ಹಾಸ್ಪಿಟ್ಲ್ ಎಲ್ಲ ಸಿಬ್ಬಂದಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಅವರ ಒಂದು ಸೇವೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ನಾಳೆ ಇಲ್ಲಿ ಈ ದಿವಸ ನಮ್ಮ PES ವತಿಯಿಂದ ಏನು ಡಾಕ್ಟ್ರು ಅವ್ರಿಗೆ ಡೈರೆಕ್ಷನ್ ಮಾಡ್ತಾರೆ, ಅಂದರೆ ಯಾರಿಗೆ ರೆಫರ್ ಮಾಡ್ತಾರೆ ಹೆಚ್ಚಿನ ಇದಕ್ಕೆ
PHCಗೆ ಬಂದು PESಗೆ ಬಂದು ನಾವು ತಪಾಸಣೆ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರಿಗೆ ವಾಹನದ ವ್ಯವಸ್ಥೆಯನ್ನು ಕೂಡ ಬೆಳಗ್ಗೆ 8:30 ಇಂದ 9 ಗಂಟೆವರೆಗೆ ನಾವು ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಅವ್ರನ್ನ ಕರೆದುಕೊಂಡೋಗಿಬಿಟ್ಟು ಅವ್ರಿಗೆ ತಪಾಸಣೆ ಕೊಡಿಸಿ ಮತ್ತು ಇದೇ ಜಾಗಕ್ಕೆ ತಂದು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಾಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ BP ತಪಾಸಣೆ, ಶುಗರು ಮತ್ತು ರಕ್ತದ ಪ್ರಮಾಣ HB ಅಂತ ಏನು ಹೇಳ್ತೀವಿ ಅದು ಕೂಡ ಟೆಸ್ಟು ಇಲ್ಲಿ ಆಗ್ತಾಯಿದೆ. ಸಾರ್ವಜನಿಕರು ಭಾಳಷ್ಟು ಜನ ಇದರ ಸದುಪಯೋಗ ಪಡಿತಾ ಇದ್ದಾರೆ. ಈಗಾಗಲೇ ನಮ್ಮಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಇಲ್ಲಿ ತಪಾಸಣೆ ಪಡೆದಿದ್ದಾರೆ ಈ ಒಂದು ಸಮಯಕ್ಕೆ. ಹಾಗೂ ಇನ್ನೂ ಹೆಚ್ಚಿನ ಜನ ಇಲ್ಲಿ ಬಂದು ಇದರ ಒಂದು ಉಪಯೋಗವನ್ನು ಪಡ್ಕೋಬೇಕು. ಹಾಗೆ ಇಂತಹ ಕಾರ್ಯಕ್ರಮಗಳನ್ನು ಮತ್ತಷ್ಟು ಮಗದಷ್ಟು ಹೆಚ್ಚಿನ ರೀತಿಯಲ್ಲಿ ಅವರು ಹಮ್ಮಿಕೋಬೇಕು. ಮತ್ತು ಅವರು ಒಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಅವರು ಎಲ್ಲ ಭಾಗಗಳಲ್ಲಿ ಅವರ ಒಂದು ಸೀಮೆ ಒಂದು ಲಿಮಿಟ್ ಎಲ್ಲಿದೆ ಆ ಒಂದು ಲಿಮಿಟ್ಟಲ್ಲಿ ಅವರು ಹೆಚ್ಚಿನ ಕಾರ್ಯಕ್ರಮಗಳು ಇಂಥವು ಆಯೋಜನೆ ಮಾಡಿ ಜನರಿಗೆ ಅನುಕೂಲ ಮಾಡಬೇಕು ಅಂತೇಳಿ ನಾನು ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಂಥ ಅವರಿಗೆ ಮತ್ತು ಅವರು ಬಳಗದವರಿಗೆ ನಾನು ವಂದನೆಗಳನ್ನು ತಿಳಿಸ್ತಾ, ಹಾಗೆ ನಮ್ಮ ಎಲ್ಲ PES ವತಿಯಿಂದ ಬಂದಿರತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಅವರ ಒಂದು ಕರ್ತವ್ಯಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಒಂದು ನಮ್ಮ PES ವತಿಯಿಂದ ಯೂನಿವರ್ಸಿಟಿಯಿಂದ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ PES ಅಲ್ಲಿ ಆಯುಷ್ಮಾನ್ ಭಾರತ್ ಅಂದರೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ನಾವು ಆರೋಗ್ಯ ಸೇವೆಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಉಚಿತವಾದ ಸೇವೆ ಅಲ್ಲಿದೆ. ಅದರ ಒಂದು BPL ಕಾರ್ಡ್ ಇದ್ದರೆ ಸಾಕು, ಆಧಾರ್ ಕಾರ್ಡು BPL ಕಾರ್ಡ್ ಇದ್ದರೆ ಸಾಕು. ಅವ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಯಾವುದೇ ಒಂದು ರೆಫರಲ್ ಲೆಟರ್ ತಂದರೆ ನಾವು ಅದನ್ನು ಉಚಿತವಾಗಿ ಅವರಿಗೆ ಆಪ್ರೇಷನ್ಗಳು ಕೂಡ ಯಾವುದೇ ವೈದ್ಯಕೀಯ ಶುಲ್ಕ ಮತ್ತು ಮೆಡಿಸಿನ್ ಶುಲ್ಕ ಇಲ್ಲದೇ ಅವರಿಗೆ ಉಚಿತವಾಗಿ ಆಪ್ರೇಷನ್ಗಳನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಈ ಒಂದು ಸೌಲಭ್ಯವನ್ನು ಕೂಡ ಜನ ಪಡ್ಕೋಬೇಕು ಅಂತ ಹೇಳ್ತಾ ನನ್ನ ಲಯನ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಇದೇ ರೀತಿ ವೀರಸಂದ್ರ ಗ್ರಾಮಸ್ಥರಿಗೆ ಒಂದು ರೀತಿ ಮಂಜುನಾಥ್ರವರು ರಾಜಕೀಯವಾಗಿ ಅವರು ಎಂಟ್ರಿ ಆಗಿದ್ದು ಒಂದು ವಿಶೇಷ ಅನ್ನೋದಾದರೆ ಜನಸೇವೆ ಈ ರೀತಿಯೂ ಮಾಡ್ಬೋದು ಅನ್ನೋದು ಒಂದು ರೀತಿ ಅವರು ಇಡೀ ನಗರಸಭೆ ವ್ಯಾಪ್ತಿನಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಪ್ರತಿ 3 ತಿಂಗಳು 4 ತಿಂಗಳಿಗೊಮ್ಮೆ ಗ್ರಾಮಸ್ಥರ ಒಂದು ಆರೋಗ್ಯ ತುಂಬ ಮುಖ್ಯ, ಚೆನ್ನಾಗಿರಬೇಕು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ಆರೋಗ್ಯವಾಗಿ ಇರಬೇಕು ಅನ್ನೋದು ಅವರ ಒಂದು ಕಾಳಜಿ ತುಂಬ ಎದ್ದು ಕಾಣಿಸ್ತಾ ಇದೆ. ಬೇರೆ ಇದು ಶಿಬಿರಗಳೆಲ್ಲ ಇನ್ನೂ ಹಲವಾರು ಕಾರ್ಯಕ್ರಮಗಳು ಅವರು ಹಮ್ಮಿಕೊಳ್ತಾ ಇರ್ತಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಅವ್ರ ಇಡೀ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ. ಇಲ್ಲಿನ ಗ್ರಾಮಸ್ಥರು ಇನ್ನೂ ಹೆಚ್ಚಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಾನು ಆಶಿಸ್ತೀನಿ.